ನೋಡೋದಾದ್ರೆ ಪ್ರತಿ ವರ್ಷ ಕೂಡ ಮೋದಿಜಿ ಈ ಕಡೆ ಬರ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಅವ್ರು ಬರುವಾಗ ಡೆವಲಪ್ಮೆಂಟ್ ಆಗ್ತದೆ, ಇಲ್ಲಾದ್ರೆ ಇನ್ನೂ 2 ವರ್ಷ ಖಂಡಿತ ಹೋಗ್ತದೆ ಮುಂದೆ. ಮತ್ತದಲ್ಲದೆ ನೋಡಿ, ಒಂದು ಪ್ಲಾಸ್ಟಿಕ್ ಸಮೇತ ಬಿಡ್ತಾರೆ ಈಗ, ಅಷ್ಟು ಕ್ಲೀನ್ ಮಾಡ್ತಿದ್ದಾರೆ ಒಂದೊಂದು ಸಮೇತ. ಇಲ್ಲೇ ಮತ್ತಿಲ್ಲಿ ಎಷ್ಟು ಕಸ ಬಿಡ್ಲಿ ಏನೇ ಬಿಡ್ಲಿ ಯಾರು ಎತ್ತೋರು ಇಲ್ಲ, ಏನೂ ಇಲ್ಲ. ಮತ್ತೆ ಹಾಗೆ ಅಂದ್ರೆ ಪ್ರಧಾನಮಂತ್ರಿಯವರು ಬರ್ತಾರೆ ಅನ್ನುವ ಒಂದು ಸುದ್ದಿ ಕೂಡ ಇದೆ. ಆದ್ರೆ ಅದಕ್ಕೋಸ್ಕರ ಇಷ್ಟು ಫಾಸ್ಟ್ ಆಗಿ ಆಗ್ತಿದ್ದೇನು ಅಂತ ನನ್ನ ಒಪಿನಿಯನ್ ಅಷ್ಟೇ. ತೊಂದ್ರೆ ಎಲ್ರಿಗೂ ಆಗ್ತಾ ಇತ್ತು, ಆದ್ರೆ ಎಂತ ಮಾಡೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ. ಅತಿ ಬೇಗ ಅದು ಸರಿಯಾಗಿ ಕ್ಯೂರಿಂಗ್ ಆಗೋದಿಲ್ಲ, ಆಮೇಲೆ ಸಿಮೆಂಟ್ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಎಲ್ಲಕ್ಕಿಂತ ಇದೇ ರೀತಿಯಲ್ಲಿ ಮೋದಿ ಬಂದೋದ್ಮೇಲೆ ಅದ್ರ ಮುಂದಿನ ರೋಡ್ ಅನ್ನು ಅದೇ ರೀತಿ ಫಾಸ್ಟ್ ಮಾಡ್ಬೇಕು, ಇಲ್ಲದೆ ನಾವು ಅದಕ್ಕೆ ಯಾರಿಗೆ ಕಂಪ್ಲೇಂಟ್ ಮಾಡೋದು. ನಮಸ್ಕಾರ ವೀಕ್ಷಕರೇ, ಉದಯವಾಣಿಗೆ ಸ್ವಾಗತ. ನವೆಂಬರ್ 28ಕ್ಕೆ ಮೋದಿ ಅವರು ಉಡುಪಿಗೆ ಆಗಮಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉಡುಪಿಯಾದ್ಯಂತ ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಗಿದೆ. ನಾವಿವತ್ತು ಉಡುಪಿಯ ಆದಿ ಉಡುಪಿಯಲ್ಲಿದ್ದೇವೆ. ಇಲ್ಲಿ ಹಲವು ಸಮಯದಿಂದ ನಿಧಾನಗತಿಯಲ್ಲಿ ನಡೆಯುತ್ತಿದ್ದ ರಸ್ತೆ ಕಾಮಗಾರಿ ಇದೀಗ ವೇಗ ಪಡೆದುಕೊಂಡಿದೆ. ಹಾಗಾದ್ರೆ ಮೋದಿ ಅವರು ಬರ್ತಾ ಇರುವ ಕಾರಣದಿಂದಲೇ ಈ ರಸ್ತೆ ಕಾಮಗಾರಿ ವೇಗ ಪಡೆದುಕೊಂಡಿದೆಯಾ, ಅಥವಾ ಅಭಿವೃದ್ಧಿಯ ಭಾಗವಾಗಿ ಈ ರಸ್ತೆ ಕಾಮಗಾರಿ ನಡೀತಿದೆಯಾ? ಇದ್ರ ಬಗ್ಗೆ ಜನರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ. ಸರ್, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ 2 ವರ್ಷದಿಂದ ನೋಡ್ತಾ ಇದ್ದೇವೆ, ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಬಂದು ಹೋಗ್ತಾರೆ ಹೊರತು ಮಾಡೋದಿಲ್ಲ. ಈ ಸಲ ಒಂದು ಮೋದಿಜಿ ಅವರು ಬರ್ತಾ ಇದ್ದಾರೆ, ಆ ಖುಷಿಯಿಂದ ರೋಡ್ ಆಗ್ತಾ ಉಂಟು. ನೋಡೋದಾದ್ರೆ ಪ್ರತಿ ವರ್ಷ ಕೂಡ ಮೋದಿಜಿ ಈ ಕಡೆ ಬರ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಅವ್ರು ಬರುವಾಗ ಡೆವಲಪ್ಮೆಂಟ್ ಆಗ್ತದೆ, ಇಲ್ಲಾದ್ರೆ ಇನ್ನೂ 2 ವರ್ಷ ಖಂಡಿತ ಹೋಗ್ತದೆ ಮುಂದೆ. ಈಗ ಇನ್ನು ನೋಡ್ಬೇಕು, ಈಗ 28 ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದರ ನಂತರ ವಾಪಸ್ ಬಂದಂತೇಳಿ 2 ತಾರೀಕಿಗೆ ಬಿಟ್ಟು ಕೊಡುವ ಅಭಿಪ್ರಾಯ ಇದೆ. ಅದು ಮುಂದೆ ನೋಡ್ಬೇಕು. ಮೋದಿಜಿ ಅವರು ಬರ್ತಾರೆ ಅಂತೇಳಿ ಈಗ ರೋಡು ಆಗ್ತಾ ಇದೆ, ಇಲ್ಲಾದ್ರೆ ಇನ್ನು 2 ವರ್ಷ ಖಂಡಿತ ಮುಂದೆ ಹೋಗ್ತದೆ. ಯಾಕಂದ್ರೆ ಅವರು ಇಲ್ಲಿಯವರಲ್ಲ, ಶೃಂಗೇರಿ ಬರೋದು ಅರ್ಧ ಕೆಲಸ ಮಾಡಿ ಹೋಗ್ತಾರೆ, ಮತ್ತೆ 6 ತಿಂಗಳು ಬರೋದಿಲ್ಲ. ಈ ಕಡೆ ಮಳೆ ಬರ್ತಾ ಉಂಟು ಅಂತ ಹೇಳ್ತಾರೆ, ಕಾರಣ ತೋರಿಸ್ತಾ ಇದ್ದಾರೆ ಪ್ರತಿ ಸಲ. ಇನ್ನು ಗಟರ ಇದು ತೋಡಿದ್ದು ಕೂಡ ಆಗ್ಲಿಲ್ಲ. ಇದಕ್ಕೆ ಎಷ್ಟು ವರ್ಷ ಬೇಕಂತ ಗೊತ್ತಿಲ್ಲ ಇನ್ನು. ಅದಕ್ಕೋಸ್ಕರ ನಾವು ಹೇಳುದು, ಇನ್ನು ಪ್ರತಿ ವರ್ಷ ಇಂಥದ್ದೇ ಪ್ರಧಾನಿ ಅವರು ಬರ್ತಾ ಇರಬೇಕು, ಆಗ ನಮ್ಗೆ ಖುಷಿ. ಯಾಕಂದ್ರೆ ರೋಡ್ ಒಂದು ಎಲ್ಲ ಕಡೆ ಸಹ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ. ಅದಕ್ಕೋಸ್ಕರ ಹೇಳುದು, ಪ್ರತಿ ವರ್ಷ ಬರ್ತಾ ಇರ್ಲಿ ಮೋದಿಜಿ ಅವರು ಅಂತ, ಪ್ರಧಾನಿ ಅವರು, ಎಲ್ಲ ಕಡೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳುದು. ಸರ್ ನಮಸ್ತೆ. ಇಲ್ಲಿ ತುಂಬಾ ಸಮಯದಿಂದ ಹಾಗೆ ಅಭಿವೃದ್ಧಿ ಕಾಣದೇ ಇದ್ದ ರೋಡು ಇದೀಗ ತಕ್ಷಣ ಇದ್ರದ್ದು ಡೆವಲಪ್ಮೆಂಟ್ ಆಗ್ತಾ ಇದೆ, ತುಂಬಾ ಬೇಗ ಕಾಮಗಾರಿಗಳು ನಡೀತಿದೆ. ಇದ್ರ ಬಗ್ಗೆ ಏನು ಒಪಿನಿಯನ್ ನಿಮ್ಗೆ? ನೋಡಿ ಸರ್, ಇದು ಈಗ ಮೋದಿ ಬರ್ತಾ ಇದ್ದಾರೆ ಅಂತ ಹೇಳಿ ಭಾರಿ ಫಾಸ್ಟ್ ಮಾಡ್ತಾ ಇದ್ದಾರೆ. ಇದು ಊರ್ಗಿಂತ ಮುಂಚೆ ಎಲ್ಲ ಆಗ್ದು ಎಲ್ಲ ಗಲೀಜ್ ಮಾಡಿ ನಮಗೆ ಆಚೆ ಈಚೆ ಹೋಗ್ಲಿಕ್ಕೂ ಆಗ್ಲಿಲ್ಲ, ಬರ್ಲಿಕ್ಕೂ ಆಗ್ತಿರ್ಲಿಲ್ಲ. ಈಗ ನೋಡಿ ಈಗ ಎಷ್ಟು ಫಾಸ್ಟ್ ಆಗ್ತಾ ಉಂಟು ಅಂತ ಹೇಳಿದ್ರೆ, ಈ ಮೋದಿಜಿ ಬರೋದ್ರಿಂದ ಇಷ್ಟು ಫಾಸ್ಟ್ ಆಗ್ತಾ ಉಂಟು. ಅವ್ರು ಹಾಗೆ ಈಗ ಒಂದು 6 ತಿಂಗಳಿಗೆ ಒಂದ್ಸಲಿ, 1 ವರ್ಷಕ್ಕೊಂದ್ಸಲಿ ಈಗ ಬಂದ್ರೆ ನಮ್ಮ ರಸ್ತೆ ಚಂದ ಆಗ್ತದೆ, ಮತ್ತೆ ಒಳ್ಳೆ ಕ್ಲೀನ್ ಆಗ್ತದೆ. ಮತ್ತೆ ಅದಲ್ಲದೆ ನೋಡಿ, ಒಂದು ಪ್ಲಾಸ್ಟಿಕ್ ಸಮೇತ ಬಿಡ್ತಾರೆ ಈಗ, ಅಷ್ಟು ಕ್ಲೀನ್ ಮಾಡ್ತಿದ್ದಾರೆ ಒಂದೊಂದು ಸಮೇತ. ಇಲ್ಲೇ ಮತ್ತಿಲ್ಲಿ ಎಷ್ಟು ಕಸ ಬಿಡ್ಲಿ ಏನೇ ಬಿಡ್ಲಿ ಯಾರು ಎತ್ತೋರು ಇಲ್ಲ, ಏನೂ ಇಲ್ಲ. ಹಾಗಾಗಿ ಮೋದಿಜಿ ಅವ್ರು ಬಂದ್ರೆ ನಮ್ಮ ರಸ್ತೆ ಆಗ್ತದೆ. ನೋಡಿ ಎಷ್ಟು ಫಾಸ್ಟ್ ಆಗ್ತಾ ಉಂಟು ನೋಡಿ ಕೆಲಸ. ಈ ರಸ್ತೆ ತುಂಬಾ ಸಮಯದಿಂದ ಕಾಮಗಾರಿ ಕುಂಠಿತ ಆಗಿತ್ತು, ಕಾಮಗಾರಿ ಸರಿ ಆಗ್ತಿರ್ಲಿಲ್ಲ, ಜನರಿಗೆ ಓಡಾಡ್ಲಿಕ್ಕೆಲ್ಲ ತುಂಬಾ ಸಮಸ್ಯೆ ಆಗ್ತಿತ್ತು. ಇದೀಗ ಸಡನ್ ಆಗಿ ಈ ಕಾಮಗಾರಿ ಇಷ್ಟು ಪ್ರಗತಿ ಹೊಂದ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಒಪಿನಿಯನ್ ನಿಮ್ದು? ಒಪಿನಿಯನ್ ಅಂದ್ರೆ ನಮಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಇಷ್ಟು ಫಾಸ್ಟ್ ಆಗಿ ಎಲ್ಲ ಕೆಲಸ ಭಾರಿ ಶೀಘ್ರದಲ್ಲಿ ಆಗ್ತಾ ಉಂಟು. ಇದರ ಬಗ್ಗೆ ನಮ್ಗೆ ತುಂಬಾ ಖುಷಿನೇ. ಮತ್ತೆ ಹಾಗೆ ಅಂದ್ರೆ ಪ್ರಧಾನಮಂತ್ರಿಯವರು ಬರ್ತಾರೆ ಅನ್ನುವ ಒಂದು ಸುದ್ದಿ ಕೂಡ ಇದೆ. ಆದ್ರೆ ಅದಕ್ಕೋಸ್ಕರ ಇಷ್ಟು ಫಾಸ್ಟ್ ಆಗಿ ಆಗ್ತಿದ್ದೇನು ಅಂತ ನನ್ನ ಒಪಿನಿಯನ್ ಅಷ್ಟೇ. ನಾನು NIPL ಹಾಗೂ NIPPLನ ಪ್ರಾಜೆಕ್ಟ್ ಮ್ಯಾನೇಜರ್ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. 169A ಹೆಬ್ರಿಯಿಂದ ಪರ್ಕಳದವರೆಗೆ ಹಾಗೂ ಕರಾವಳಿ ಜಂಕ್ಷನ್ನಿಂದ ಮಲ್ಪೆವರೆಗೆ ಇದು 169A ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ಕಳೆದ 2 ವರ್ಷಗಳಿಂದ ನಡೀತಾ ಇದೆ. ಕಳೆದ ಬಾರಿಯ ಹಾಗೂ ಈ ಬಾರಿಯ ಹೆಚ್ಚಿನ ಮಳೆಯ ಸಂದರ್ಭದಲ್ಲಿ ಸ್ವಲ್ಪ ಕಾಮಗಾರಿ ಕುಂಠಿತಗೊಂಡಿದ್ದು ಈಗ ತುಂಬ ಪ್ರಗತಿಯನ್ನು ಕಾಣ್ತಾ ಇದೆ. ಅದೇ ರೀತಿಯಾಗಿ ಕೆಲವೊಂದು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಇರೋದ್ರಿಂದ ಕಾಮಗಾರಿ ಕುಂಠಿತಗೊಂಡಿತ್ತು. ಈಗ ನಮ್ಮ ಲ್ಯಾಂಡ್ ಅಕ್ವಿಸಿಷನ್ನ ಕೆಲವೊಂದು ಭಾಗಗಳೆಲ್ಲ ಈಗ ಮಲ್ಪೆಯಿಂದ ಹಿಡಿದು
ಕರಾವಳಿ ಜಂಕ್ಷನ್ನವರಿಗೆ ಆದಷ್ಟು ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರು ಹಾಗೂ ಎಂಜಿನಿಯರ್ಗಳು ಈಗ ಅದನ್ನು ಬಗೆಹರಿಸಿಕೊಟ್ಟಿದ್ದಾರೆ. ಆದ ಕಾರಣ ಈಗ ಕರಾವಳಿ ಜಂಕ್ಷನ್ನಿಂದ ಮಲ್ಪೆವರೆಗೆ ಕಾಮಗಾರಿ ಬಹಳ ವೇಗವಾಗಿ ಸಾಗ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸರ್, ಈಗ ಇದು 2 ವರ್ಷದ ಪ್ರಾಜೆಕ್ಟ್ ಅಂತ ಹೇಳಿದರೆ, ಆದರೆ ಈಗ ಜನರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ನಾಡಿದ್ದು ಮೋದಿಯವರು ಬರ್ತಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ತುಂಬ ಬೇಗ ಕಾಮಗಾರಿಗಳು ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಏನು? ಅದು ಈಗ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ. ಅದು 28ಕ್ಕೆ ಆದ ಕಾರ್ಯಕ್ರಮ ಅದು ನಿಗದಿಯಾಗಿದೆ. ಉಡುಪಿ ಶ್ರೀಕೃಷ್ಣ ಮಠದವರು ಕರೆಸ್ತಾ ಇದ್ದಾರೆ. ಜೊತೆಗೆ ಈ ಬಾರಿಯ ಹಾಗೂ ಕಳೆದ ಬಾರಿಯ ಮಳೆ ತಾವೆಲ್ಲ ನೋಡಿದಂತೆ, ಅಂದರೆ ಈಗ ನಮ್ಮ ಕಳೆದ ಬಾರಿಗಿನ ಅತಿ ಆದಂತಹ ಮಳೆ ಈಗ ನಾವು ಭಾಳ ಫೇಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಲ್ಯಾಂಡ್ ಅಕ್ವಿಜೇಷನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದರಿಂದ ಭಾಳ ಕೆಲಸ ಕುಂಠಿತಗೊಂಡಿದೆ. ಮೋದಿಜಿಯವರು ಬಂದಿದ್ದರೆ ಅದರಲ್ಲಿ ಈ ಒಂದು 500 ಮೀಟ್ರ್ ಮಾಡಲಿಕ್ಕೆ ನಮಗೆ ಜಿಲ್ಲಾಧಿಕಾರಿಯವರು ಅಧಿಸೂಚನೆ ಹೊರಡಿಸಿ ಕಲಾವಲಿಯಿಂದ ಮಲ್ಪೆವರೆಗೆ ಬೇರೆ ಬೇರೆ ಹಾದಿಯಲ್ಲಿ ಹೋಗಲಿಕ್ಕೆ ವಾಹನಗಳನ್ನು ಸಂಚಾರ ನಿಗಮಗೊಳಿಸಿದ್ದಾರೆ. ಹಾಗಾಗಿ ಇದನ್ನು ಬೇಗ ಕಾಮಗಾರಿ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಆದಿ ಉಡುಪಿಯಿಂದ ಹಿಡಿದು ಮಲ್ಪೆವರೆಗೂ ಸಮೇತನು ಇದೇ ರೀತಿಯಾಗಿ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸೋಕ್ಕೆ ನಮ್ಮ ನ್ಯಾಷನಲ್ ಇನ್ಫ್ರಾ ಪ್ರಾಜೆಕ್ಟ್ನ ಮಾಲೀಕರು ನಮಗೆಲ್ಲ ಭಾಳ ಇದರಿಂದ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಹಗಲು ರಾತ್ರಿ ಅನ್ನೋದೇ ಕಾಮಗಾರಿ ಮಾಡಿ ಪೂರ್ಣಗೊಳಿಸಲಿಕ್ಕೆ ನಾವು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಕೆಲವೆಲ್ಲ ಸ್ಟೇಗಿ ಎಲ್ಲ ಇತ್ತಲ್ಲ, ಅದರಿಂದ ಈಗೆಲ್ಲ ವೆಕೆಟ್ ಆಗಿರೋದು ಈಗ ಆಗ್ತಾ ಉಂಟಲ್ಲ, ಫಾಸ್ಟ್ ಆಗ್ತಾ ಉಂಟು ಕೆಲಸ. ಆದರೆ ಆಸ್ ಯೂಶುವಲ್ ಆಗ್ತಾ ಉಂಟು. ಅದಕ್ಕೆ ಅವರು ಇವರು ಬರ್ತಾರಂತಿಲ್ಲ, ಮಾಮೂಲಿ ಎಲ್ಲ ಆಗ್ತಾ ಉಂಟು. ಅದಕ್ಕೆ ಅವರು ಇವರು ಬರ್ತಾರಂತ ಏನೋ ನಮಗೇನು ಐಡಿಯಾ ಇಲ್ಲ. ಈಗ ಕೆಲವು ಸ್ಟೇಜೆಲ್ಲ ವೆಕೆಟ್ ಆಗಿ ಕೆಲಸ ಫಾಸ್ಟಲ್ಲಿ ಆಗ್ತಾ ಉಂಟು, ಅಷ್ಟೇ ಒಳ್ಳೇದಾಗ್ತಾ ಉಂಟು ಕೆಲಸ. ಇನ್ನು ಒಳ್ಳೆದಾಗಿ ಸ್ವಲ್ಪ ಅಭಿವೃದ್ಧಿ ಆಗೋ ಸ್ವಲ್ಪ ಸಮಸ್ಯೆ ಆಗೇ ಆಗ್ತದಲ್ಲ ನಮಗೆ. ಈಗ ಬಿಸ್ನೆಸ್ ಅವ್ರಿಗೆ ವ್ಯಾಪಾರ ಇಲ್ಲ, ಅದೆಲ್ಲ ಮಾಮೂಲಿ. ಅದಕ್ಕೆ ಎಂತ ಮಾಡಲಿ ಯಾವುದಿಲ್ಲ. ಈಗ ಇನ್ನು ಒಳ್ಳೇದಾಗಲಿ, ಎಲ್ರಿಗೂ ಡೆವಲಪ್ ಆದಾಗಲೂ ಒಳ್ಳೇದಾಗ್ತಲ್ಲ. ತೊಂದರೆ ಎಲ್ರಿಗೂ ಆಗ್ತಾ ಇತ್ತು, ಆದರೆ ಎಂತ ಮಾಡೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಅಭಿವೃದ್ಧಿ ಆಗೋ ಸ್ವಲ್ಪ ತೊಂದರೆ ಅದು ಮಾಮೂಲಿ ಆಗೇ ಆಗ್ತದೆ, ಹೌದಲ್ವಾ? ಜನ ಇಲ್ಲಿನವ್ರು ಕೆಲವರು ಹೇಳ್ಬೋದು, ಅವರವರು ಒಬ್ಬರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರ್ತದೆ. ಮೋದಿ ಬಂದದಿಂದ ಪ್ರಧಾನಮಂತ್ರಿ ಅಲ್ವಾ, ಎಲ್ಲೋ ಗುತ್ತಿಗೆ ತಗೊಂಡವರು ಬೇಗ ಮಾಡ್ತಾರೆ. ಅವರು ಬರೋದ್ರೊಳಗೆ ಈ ಕೆಲಸ ಫಾಸ್ಟಲ್ಲಿ ಮುಗಿಸ್ಬೇಕಂತ ಅವ್ರದ್ದು ಆಲೋಚನೆ ಇರ್ಬೋದು. ಆದರೆ ಅತಿ ಬೇಗ ಆದರೆ ಸರಿಯಾಗಿ ಕ್ಯೂರಿಂಗ್ ಆಗೋದಿಲ್ಲ, ಆಮೇಲೆ ಸಿಮೆಂಟ್ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ, ಸರಿ ಹಸಿ ಇರ್ತದೆ. ಇದೆಲ್ಲ ರೋಡ್ ಸ್ವಲ್ಪ ಹಾಳಾಗ್ತದೆ. ಅದೊಂದು ಸ್ವಲ್ಪ ನಮ್ಮ ತಲೆ ಬಿಸಿ ಬಿದ್ದರೆ ಅಂಗಡಿಯವರಿಗೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ಯಾವತ್ತಿದ್ರೂ ಮಾಡಬೇಕಲ್ಲ, ಬೇಗ ಮಾಡೋದು ಬೆಟರ್ ಅಂತ. ಅದು ಸ್ವಲ್ಪ ತೊಂದರೆ ಆದರೂ ಪರ್ಮನೆಂಟ್ ಒಂದು ರೋಡ್ ಆಗಿದೆ. ಎಲ್ಲಕ್ಕಿಂತ ಇದೇ ರೀತಿಯಲ್ಲಿ ಮೋದಿ ಬಂದೋದ ಮೇಲೆ ಅದರ ಮುಂದಿನ ರೋಡನ್ನು ಅದೇ ರೀತಿ ಫಾಸ್ಟ್ ಮಾಡಬೇಕು. ಇಲ್ಲದೆ ನಾವು ಅದಕ್ಕೆ ಯಾರಿಗೆ ಕಂಪ್ಲೇಂಟ್ ಮಾಡೋದು, ಗಡ್ಕರಿಗೆ ಮಾಡೋದಾ, ಮೋದಿಗೆ ಮಾಡೋದಾ, ಯಾರಿಗೆ ಮಾಡೋದು ಅಂತ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ. ನಿಮ್ಮ ಉದಯವಾಣಿ ಮುಖಾಂತರ ಅದು ನಾವು ಈ ರೀತಿ ಹೇಳಿದ್ದೇವೆ. ನಮ್ಮ ಅಭಿಪ್ರಾಯಗಳು ಈ ಥರ ಇದೆ. ಈಗ ಎಷ್ಟು ಫಾಸ್ಟ್ ಕೆಲಸ ಆಗಿದೆಯೋ ಹಾಗೆ ಮುಂದೆ ಸಹ 30 ನಂತರ 28 ಮೋದಿ ಬಂದು ಹೋದ್ಮೇಲೆ ಅದರ ಮುಂದಿನ ಕೆಲಸವನ್ನು ಹಾಗೇ ಮಾಡಬೇಕು ಮಲ್ಪೆಯವರಿಗೆ. ಇಲ್ಲದೇ ಇದು ಪೂರಾ ಹೊಂಡ ಇದೆಲ್ಲ ಬಿದ್ದು ಧೂಳಿನೊಳಗಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಬರೀ ಅಲ್ಲಿವರೆಗೆ ಹೋದರೆ ನಮಗೆ ಹೆಲಿಪ್ಯಾಡ್ ಇಲ್ಲಿ ನಮ್ಮ ಮೋದಿಯವರು ಬಂದು ಇಳಿತಾರಲ್ಲ, ಅಲ್ಲಿವರೆಗೆ ಹೋದರೆ ಸಾಕಾಗೋದಿಲ್ಲ. ಮಲ್ಪೆವರೆಗೆ ಹೋಗಬೇಕು. ಅದರ ಇವರ ಯೋಜನೆ ಏನಂದರೆ ತೀರ್ಥಹಳ್ಳಿ ಪ್ಲಸ್ ಮಲ್ಪೆ, ಅದು NH. ಅದು ಎಲ್ಲ ಕೆಲಸ ಮಧ್ಯೆ ಅಲ್ಲೂ ಪರ್ಕಳದ ಹತ್ತಿರ ಸ್ಟಾಪ್ ಮಾಡಿದ್ದಾರೆ. ಅದನ್ನು ಪುನಃ ಮಾಡಬೇಕು. ಯಾರಿಗೆ ಪರಿಹಾರ ಸಿಕ್ಕಲಿಲ್ವೋ ಆ ಜನರಿಗೆ ಪರಿಹಾರ ಕೊಟ್ಕೊಳ್ಬೇಕು. ಅದು ಜನರಿಗೆ ತೊಂದರೆ ಮಾಡದೆ ಆ ಪರಿಹಾರನ ಬೇಗ ಇದು ಮಾಡಿ ಬೇಗ ರಸ್ತೆಯನ್ನು ಸಂಪೂರ್ಣ ಮಾಡಬೇಕಂತ ನನ್ನ ಉದ್ದೇಶ. ಡೆವಲಪ್ಮೆಂಟ್ ಆಗೋದು ಎಲ್ಲರಿಗೂ ಖುಷಿಯ ವಿಷಯವೇ. ಕೆಲವು ತಾಂತ್ರಿಕ ದೋಷದಿಂದ ರೋಡು ಸ್ವಲ್ಪ ಅಡಚಣೆ ಆಗಿತ್ತು. ಜಾಗದ ವಿಷಯದಲ್ಲಿ ಅದು ಇದು ಯಾವುದನ್ನು ದೂರ್ಲಿಕ್ಕಿಲ್ಲ, ಯಾರನ್ನು ಕಾಂಟ್ರಾಕ್ಟ್ನವನು ದೂರ್ಲಿಕ್ಕಿಲ್ಲ. ಯಾಕೆಂದರೆ ಕಾಂಟ್ರಾಕ್ಟ್ನವರು ಬಂದು ಯಾವತ್ತೂ ಇಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಕೆಲವು ಸಮಸ್ಯೆ ಆಯಿತು. ಯಾರ ಸಮಸ್ಯೆ ಅಂತ ಹೇಳಲಿಕ್ಕೆ ಕರೆಕ್ಟಾಗಿ ಆಗೋದಿಲ್ಲ. ಯಾಕಂದರೆ ಗೌರ್ಮೆಂಟಿಂದ ಹಣ ಬರೋದು ಕೆಲವು ಡಿಲೇ ಆಗಿತ್ತು, ಜಾಗ ಬಿಡುವವರು ಜಾಗ ಬಿಡಲಿಲ್ಲ, ಕೆಲವರದ್ದು ಕೇಸಲ್ಲಿತ್ತು. ಹಾಗೆ ಥರ ನಮಗೆ ತಾಪತ್ರ ಆಯಿತು.
ಹೊಂಡ ಗಿಂಡ ನಮ್ಮ ಗಾಡಿ ಮೇಂಟೆನೆನ್ಸ್ ನಮಗೆಲ್ಲ ತುಂಬ ಕಷ್ಟ ಆಯಿತು. ಆದರೂ ಲಾಸ್ಟ್ ಮೂಮೆಂಟಿಗೆ ಒಮ್ಮೆಲೆ ಮಾಡಿಬಿಡುವುದಂದರೆ ತುಂಬ ಖುಷಿಯ ವಿಷಯ. 4 ದಿವಸ ಕಷ್ಟ ಆದರೂ ತೊಂದರೆ ಇಲ್ಲ. ಇನ್ನು 6 ತಿಂಗಳು ಹೋದ ಆ ಹೊಂಡದಲ್ಲಿ ಹೊರಡೋದಕ್ಕಿಂತ ಈಗ ಆದದ್ದು ತುಂಬ ಸಂತೋಷವೇ. ಅದು ಮೋದಿ ಬಂದದಕ್ಕೆ ಅಥವಾ ಅದಕ್ಕೆ ಮಾಡ್ತಾರೆ ಇಲ್ಲ, ಮಾಡೋದು ಮಾಡಲೇಬೇಕಲ್ಲ. ಇವತ್ತೆಲ್ಲ ನಾಡೋದು ಮಾಡೋದು ಮಾಡಲೇಬೇಕು. ಬಟ್ ಏನಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಒಳ್ಳೇದಾಯಿತು ನಮಗೆ. 6 ತಿಂಗಳು ಅದರಲ್ಲಿ ಹೊರಡುವುದಕ್ಕಿಂತ 20 ದಿವಸ ಕಷ್ಟಪಟ್ಟರಾದ್ರು ನಿಂತರೂ ನಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ಆಗ್ತದಲ್ಲ ಅಂತ ಖುಷಿ ಇದೆ ಅಷ್ಟೇ. ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಒಳ್ಳೇದಾಗಿದೆ. ಯಾಕಂದರೆ ಇದು ಸಡನ್ ಡಿಸಿಷನ್ ತಗೊಂಡಿದ್ದು ಒಳ್ಳೇದೇ. ಯಾಕಂದರೆ ಇವಾಗ ಇಲ್ಲಿ ಟ್ರಾಫಿಕಲ್ಲಿ 1 ಗಂಟೆಗಟ್ಟಲೆ ನಿಲ್ಲಬೇಕು. ಅದಕ್ಕೆ ಇದೊಂದು ಮಾಡಿದ ಮೇಯ್ನ್ ಇದೇ ಬೇಕಿತ್ತು ನಮಗೆ. ಇಲ್ಲಿಂದ ನಮಗೆ ಟ್ರಾಫಿಕ್ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದು ಸ್ವಲ್ಪ ಇವಾಗ ಅರ್ಜೆಂಟ್ ಮಾಡಿದರು ಕಷ್ಟ ಆಗುತ್ತೆ, ಜನಗಳಿಗೆ ಕಷ್ಟ ಆಗುತ್ತೆ. ಆದರೆ ಒಳ್ಳೆ ಡಿಸಿಷನ್ ಇವರದು, ಖುಷಿ ಆಯಿತು.